ನಾನು ನಿಮ್ಮ ಗುರು. ಇವತ್ತಿನ ವಿಷಯ ಡೆಂಗ್ಯೂ ಫೀವರ್ ಮತ್ತು ಚಿಕನ್ ಗುನ್ಯಾ. ಈ ಡೆಂಗ್ಯೂ ಫೀವರ್ ಇಲ್ಲ ಚಿಕನ್ ಗುನ್ಯಾ ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ಈ ಡೆಂಗ್ಯೂ ಫೀವರ್ ಇಲ್ಲ ಚಿಕನ್ ಗುನ್ಯಾ ಯಾವ ರೀತಿ ಬರುತ್ತೆ? ಒಂದು ಡೆಂಗ್ಯೂ ಫೀವರ್ ಇಲ್ಲ ಚಿಕನ್ ಗುನ್ಯಾ ಅಂತ ಇರ್ತಕ್ಕಂಥ ವ್ಯಕ್ತಿಗೆ ಸೊಳ್ಳೆ ಕಚ್ಚಿ ಆರೋಗ್ಯವಂತ ವ್ಯಕ್ತಿಗೆ ಅದು ಕಚ್ಚಿದಾಗ ಬರುತ್ತೆ. ಯಾವ ಸೊಳ್ಳೆ ಅದು? ಈಡಿಸ್ ಈಜಿಪ್ಟೆ ಫೀಮೇಲ್ ಮಸ್ಕಿಟೋ ಈ ಕಾಯಿಲೆನ ಸ್ಪ್ರೆಡ್ ಮಾಡುತ್ತೆ. ಇದು ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿಗೆ ಕಚ್ಚಿ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಆ ವೈರಸ್ ಅವರಿಂದ ಅವರಿಗೆ ಸ್ಪ್ರೆಡ್ ಆಗಿ ಬರ್ತಕ್ಕಂಥದ್ದು. ಒಮ್ಮೆ ಸೊಳ್ಳೆ ಕಚ್ಚಿದ ನಂತರ ವ್ಯಕ್ತಿಗೆ ಈ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ 8ರಿಂದ 10 ದಿನ ಇಲ್ಲ 14 ದಿನ ಬೇಕಾಗಬಹುದು. ಇದರ ಲಕ್ಷಣಗಳೇನು? ಈ ಫೀವರ್ ಬಂದಾಗ, ಡೆಂಗ್ಯೂ ಫೀವರ್ ಬಂದಾಗ ಲಕ್ಷಣಗಳೇನು? ಹೈ ಫೀವರ್ ಇಲ್ಲ ಅತಿಯಾದ ಜ್ವರ, ತಲೆನೋವು, ಮತ್ತೆ ಕಣ್ಣಿನ ಹಿಂಭಾಗದಲ್ಲಿ ನೋವು, ನಮ್ಮ ಮಾಂಸಖಂಡಗಳ ನೋವು, ನಮ್ಮ ಕೀಲುಗಳ ನೋವು, ಅತಿಯಾದ ಸುಸ್ತು, ಮತ್ತೆ ಕೆಲವೊಮ್ಮೆ ಹೊಟ್ಟೆ ನೋವು, ವಾಮಿಟಿಂಗ್ ಅಥವಾ ವಾಂತಿ. ಇನ್ನು ಕೆಲವ್ರಿಗೆ ರ್ಯಾಷಸ್ ಬರುತ್ತೆ. ಆ ರ್ಯಾಷಸ್ ಬಂದಾಗ ಅದು ಒಂಥರ ಬ್ಲೀಡಿಂಗ್ ಸ್ಪಾಟ್ಸ್ ತರ ಕಾಣೋ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ಹಲ್ಲುಗಳ ದವಡೆ ಇದರಲ್ಲಿ ಒಸಡುಗಳಲ್ಲಿ ರಕ್ತ ಸ್ರಾವ ಆಗ್ತಕ್ಕಂಥದ್ದು, ಕೆಲವೊಮ್ಮೆ ವಾಂತಿ ಮಾಡಿದಾಗ ಬ್ಲಡ್ ಬರ್ತಕ್ಕಂಥದ್ದು, ಇದೆಲ್ಲ ಆಗ್ಬೋದು. ನೆಕ್ಸ್ಟ್, ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಇದಕ್ಕೆ ಎಕ್ಸಾಕ್ಟ್ ಟ್ರೀಟ್ಮೆಂಟ್ ಅನ್ನೋದು ಇಲ್ಲ. ಅಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇಲ್ಲ, ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಈ ಮೊದಲು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಏನಂದ್ರೆ, ಈ ಡೆಂಗ್ಯೂ ಫೀವರ್ ಬಂದಾಗ ನಾವು ಒಳ್ಳೆ ನೀರಿನ ಅಂಶ ಇರ್ತಕ್ಕಂತಹ ಪದಾರ್ಥಗಳನ್ನ ತಗೋಬೇಕು. ಅಂದ್ರೆ ನೀರು, ಎಳನೀರು, ಹಣ್ಣಿನ ರಸಗಳನ್ನ ತಗೋಬೇಕು. ಮತ್ತೆ ಜ್ವರ, ಮೈಕೈ ನೋವು, ಕೀಲುಗಳ ನೋವುಗಳಿಗೆ ನೀವು ದಯವಿಟ್ಟು ಪ್ಯಾರಾಸಿಟಮೋಲ್ ಅನ್ನೋ ಟ್ಯಾಬ್ಲೆಟ್ ಇಂದ ಟ್ರೀಟ್ಮೆಂಟ್ ಮಾಡ್ಕೊಬಹುದು. ಮತ್ತೆ ರೆಸ್ಟ್ ತುಂಬಾ ಅವಶ್ಯಕತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಜ್ವರ ಬಂದಾಗ ನಿಮಗೆ ನೀವೇ ಟ್ರೀಟ್ಮೆಂಟ್ ಮಾಡ್ಕೊಂಬೇಡಿ, ಇಲ್ಲ ನಿಮ್ಮ ಟ್ರೀಟ್ಮೆಂಟ್ ಅನ್ನು ನೀವೇ ಡಿಸೈಡ್ ಮಾಡಬೇಡಿ. ನಿಮ್ಮ ಹತ್ತಿರದ ಡಾಕ್ಟರ್ಗಳನ್ನ ನೋಡಿ, ಡಾಕ್ಟರ್ಗಳು ನಿಮ್ಮನ್ನ ಎಕ್ಸಾಮಿನ್ ಮಾಡಿ ನಿಮ್ಗೆ ಏನಾದ್ರು ಟೆಸ್ಟ್ಗಳು ಬೇಕಾ ಇಲ್ಲ ನೀವು ಹಾಸ್ಪಿಟಲೈಸೇಷನ್ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಎಲ್ಲಾ ಡೆಂಗ್ಯೂ ಜ್ವರದಲ್ಲೂ ನಿಮ್ಗೆ ಹಾಸ್ಪಿಟಲೈಸೇಷನ್ ಬೇಡ, ಅದ್ರ ಪಾಡಿಗೆ ಅದೇ ವಾಸಿ ಆಗುತ್ತೆ. ರೇರ್ ಕೇಸಸ್ ಅಲ್ಲಿ ಸಿವಿಯರ್ ಆಗ್ಬೋದು. ಹೇಗೆ ಅಂದ್ರೆ ಅಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿ ನಿಮ್ಮಲ್ಲಿ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಆಗ್ಬೋದು. ಆ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಆಗಿ ನಿಮಗೆ ಕಾಂಪ್ಲಿಕೇಶನ್ಸ್ ಆಗಿ ಉಸಿರಾಟ ತೊಂದರೆ, ಇಲ್ಲ ಅತಿಯಾದ ರಕ್ತಸ್ರಾವ, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಎಲ್ಲಾರು ಆಗ್ಬೋದು, ಅತಿಯಾದ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಒಬ್ಬ ಪೇಷಂಟ್ ಶಾಕ್ ಹೋಗಿ ಮಲ್ಟಿ ಆರ್ಗನ್ ಫೈಲ್ಯೂರ್ ಅಂತ ಹೇಳ್ತಾರೆ, ಆತರ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇದು ತುಂಬಾ ರೇರ್ ಕೇಸಸ್ ಅಲ್ಲಿ. ಸಾಧ್ಯ ಆದಷ್ಟು ಯಾವ್ದಾದ್ರು ನಿಮ್ಗೆ ತುಂಬಾ ಅನ್ಈಸಿ ಅನ್ನುವಂತ ಲಕ್ಷಣಗಳು ಕಾಣಿಸ್ಕೊಂಡಾಗ ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ನೆಕ್ಸ್ಟ್, ಈ ಡೆಂಗ್ಯೂ ಫೀವರ್ ಬರೋದಕ್ಕೆ ಮುಂಚೆನೆ ನಾವು ಹುಷಾರಾಗಿರೋದು ಒಳ್ಳೇದು. ಯಾವ ರೀತಿ ನಿಮ್ಗೆ ಎಲ್ಲ ತಿಳಿದಿರ್ತಕ್ಕಂಥ ಈ ಫೀವರ್ ಬಂದ್ಬಿಟ್ಟು ಸೊಳ್ಳೆ ಕಚ್ಚೋದ್ರಿಂದ ನಮ್ಗೆ ಬರುತ್ತೆ. ಸೊ ಇದರಿಂದ ಹೇಗೆ ಕಾಪಾಡ್ಕೊಳ್ಳೋದು, ಯಾವ ರೀತಿ ಕಾಪಾಡ್ಕೊಳ್ಳೋದು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುತ್ತೆ. ಆದ್ರೂ ಮತ್ತೊಂದ್ಸರಿ ನಾನು ಹೇಳ್ತೀನಿ. ಒಂದು, ನಾವು ಸೊಳ್ಳೆ ಪರ್ದೆನ ಯೂಸ್ ಮಾಡಬೇಕು. ಎರಡನೇದು, ಮಸ್ಕಿಟೋ ರಿಪ್ಲೆಂಟ್ ಕಾಯಿಲ್ಸ್ ಮತ್ತೆ ಕ್ರೀಮ್ಸ್ ಬರುತ್ತೆ, ಅದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, ನಮ್ಮ ಸುತ್ತಮುತ್ತಲು ನೀರು ನಿಲ್ತಕ್ಕಂಥ ಜಾಗದಲ್ಲಿ ಈ ಸೊಳ್ಳೆ ಅದರ ಸಂತತಿನ ಉತ್ಪತ್ತಿ ಮಾಡೋದು. ಸಾಧ್ಯ ಆದಷ್ಟು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಹಳೆ ಟೈರ್, ಇಲ್ಲ ಒಡೆದೋಗಿರ್ತಕ್ಕಂಥ ಬಕೆಟು, ಇಲ್ಲ ಯಾವುದೋ ಒಂದ್ ಕಡೆ ಪ್ಲೇಟು, ಇಂಥ ಜಾಗದಲ್ಲೆಲ್ಲ ನೀರು ನಿಂತಿರುತ್ತೆ, ಅಲ್ಲೇ ಆ ಸೊಳ್ಳೆ ಅದರ ಸಂತಾನೋತ್ಪತ್ತಿ ಮಾಡುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಆ ನೀರು ನಿಲ್ದೇ ಇರೋ ನೋಡ್ಕೊಂಡ್ರೆ ಖಂಡಿತ ಸೊಳ್ಳೆಗಳು ಅಲ್ಲಿ ಉತ್ಪತ್ತಿ ಆಗಲ್ಲ. ಆ ಉತ್ಪತ್ತಿ ಆಗದೆ ಇದ್ದಾಗ ನಿಮ್ ಸುತ್ತಮುತ್ತಲು ಸೊಳ್ಳೆ ಸಂಖ್ಯೆ ಕಡಿಮೆ ಇದ್ದಾಗ ಆಟೋಮೆಟಿಕ್ ಆಗಿ ಈ ಕಾಯಿಲೆನು ಕಂಟ್ರೋಲ್ ಬರುತ್ತೆ. ಈ ಎಲ್ಲಾ ವಿಷಯ ನನಗೆ ಗೊತ್ತಿರ್ತಕ್ಕಂಥ ನಾಲೆಜ್ ಅಲ್ಲಿ ನಾನು ನಿಮ್ಗೆ ತಿಳಿ ಹೇಳಿದ್ದೀನಿ. ಹೆಚ್ಚಿನ ವಿಷಯಗಳಿಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ನೀವು ನೋಡಬಹುದು.
ಥ್ಯಾಂಕ್ ಯು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.